ಎಲ್ಲ ಆತ್ಮೀಯ ಮಾಧ್ಯಮದ ಗೆಳೆಯರೇ, ಇವತ್ತಿನ ದಿನ ಕರ್ನಾಟಕದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಆಯೋಗದ ಅಧ್ಯಕ್ಷನಾಗಿ ನಮ್ಮ ಎಲ್ಲ ಸದಸ್ಯರ ಜೊತೆಗೂಡಿ ನಮ್ಮ ಸಂಪೂರ್ಣ ಆಯೋಗದ ಆಡಳಿತ ಇಲ್ಲಿಗೆ ಬಂದಿದೆ. ಇದರಲ್ಲಿ ಬಹುಮುಖ್ಯವಾಗಿ ಈಗಾಗಲೇ ಸುಮಾರು 6.5 ತಿಂಗಳಿನಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಆಯೋಗದ ಅಧ್ಯಕ್ಷನಾದ ನಂತರ 15 ಜಿಲ್ಲೆಗಳನ್ನು ನಾವು ಪ್ರವಾಸ ಮಾಡಿ, ಅದರ ಹೊರತು ಪ್ರತಿ ಗುರುವಾರ ಮತ್ತು ಶುಕ್ರವಾರದ ದಿನ ವಿಶೇಷವಾಗಿ ನಾವು ಕೋರ್ಟ್ಗಳನ್ನು ಕೂಡ ಮಾಡಿ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 4,100 ಕೇಸ್ಗಳು ನಮ್ಮ ಆಯೋಗದಲ್ಲಿ ಈಗಾಗಲೇ ಪ್ರಕರಣ ದಾಖಲೆಯಾಗಿದೆ. ನಾವು ಬಂದ ನಂತರ ಸುಮಾರು 800 ಪ್ರಕರಣಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ನಮ್ಮ ಕೋರ್ಟ್ಗೆ ನಮ್ಮ ಈ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಕ್ಕೆ ನ್ಯಾಯವನ್ನು ದೊರಕಿಸಿಕೊಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಮ್ಮ ಸದಸ್ಯರೆಲ್ಲ ಕೂಡಿ ಎಲ್ಲ ಜಿಲ್ಲೆಗಳನ್ನು ಕೂಡ ನಾವು ಪ್ರವಾಸ ಮಾಡ್ತಾ ಇದ್ದೇವೆ. ಬಹುಮುಖ್ಯವಾಗಿ ನಾವು ಹೋದಂಥ ಒಂದು ಸ್ಥಳಗಳಲ್ಲಿ ಮೊದಲನೇದಾಗಿ ನಾವು ಮುಖಂಡರುಗಳ ಸಭೆಯನ್ನು ಮಾಡ್ತೇವೆ. ನಮ್ಮ ಈ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಮುಖಂಡರುಗಳ ಸಭೆಯನ್ನ ನಾವು ಮಾಡಿದ ನಂತರ ಮಧ್ಯಾಹ್ನದ ವೇಳೆಗೆ ಏನೇನು ನಮ್ಮ ಸಮುದಾಯದ ಕಷ್ಟ ಕಾರ್ಪಣ್ಯಗಳು ಇರ್ತವೆ ಅದನ್ನ ಯಾವ ರೀತಿ ಅಧಿಕಾರಿಗಳಿಗೆ ಮುಟ್ಟಿಸ್ಬೇಕು, ಯಾವ ರೀತಿ ಕೆಲಸ ಮಾಡಿಸ್ಬೇಕು, ಕೆಲವು ಗಂಭೀರವಾದಂಥ ವಿಚಾರಗಳಿಗೆ ಯಾವ ರೀತಿಯ ಚಾಟಿ ಬೀಸಬೇಕು ಅಂತಕ್ಕಂಥದ್ದು ನಮ್ಮ ಆಯೋಗದ ಮೂಲ ಉದ್ದೇಶ ಆಗಿರುತ್ತೆ. ಯಾಕೆಂದ್ರೆ ಸರ್ಕಾರಕ್ಕೆ ನಾವು ರೆಕಮೆಂಡೇಶನ್ ಕೂಡ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಈ ಒಂದು ಆಯೋಗಕ್ಕಿದೆ. ಅದನ್ನ ಒಳತುಕೊಂಡು ಈ ಒಂದು ಜಿಲ್ಲೆಯಲ್ಲಿ ನಾವು ಅತಿ ಹಿಂದುಳಿದ ಜಿಲ್ಲೆ ಆಗಿರುತ್ತೆ. ಕಷ್ಟ ಕಾರ್ಪಣ್ಯಗಳು ಇಲ್ಲಿ 100 ಮತ್ತು 1000. ಅದನ್ನ ಒಳಗೊಂಡಂತೆ ಮುಖಂಡರುಗಳು ಬಹಳ ಗಂಭೀರವಾದಂಥ ವಿಚಾರಗಳನ್ನು ಹೇಳಿದ್ದಾರೆ. ಶೈಕ್ಷಣಿಕ ವಿಚಾರದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಸಿಗಬೇಕಾದಂಥ ಸೌಲಭ್ಯಗಳು, ಅದರಲ್ಲೂ ಕೂಡ ಪ್ರೀ ಮೆಟ್ರಿಕ್ ಅಂಡ್ ಪೋಸ್ಟ್ ಮೆಟ್ರಿಕ್ ವಿಚಾರಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಆಗಬೇಕಾದಂಥ ಕೆಲಸಗಳು, ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ಹೇಳಿದ್ದಾರೆ. ಅರ್ಥಾತ್ ಈಗ ಮಕ್ಕಳು PUC ಓದ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರಿಗೆ ನೀಟ್, CET, JEE ಮತ್ತೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮಾಡ್ತಕ್ಕಂಥ ವ್ಯವಸ್ಥೆಗಳು ಈ ಜಿಲ್ಲೆಯಲ್ಲಿ ಇವತ್ತಿಗೂ ಕೂಡ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಇಲ್ವೇ ಇಲ್ಲ. ಇದನ್ನ ನೀವು ಗಂಭೀರವಾಗಿ ಪ್ರಯತ್ನಿಸಿ ಸರ್ಕಾರದ ಗಮನವನ್ನು ತರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಇದರ ಹೊರತು ಹಾಸ್ಟೆಲ್ಗಳಲ್ಲಿ ಹೆಣ್ಣು ಮಕ್ಕಳು ಇರ್ತಕ್ಕಂಥ ಹಾಸ್ಟೆಲ್ಗಳಲ್ಲಿ, ಅದರಲ್ಲೂ ಕೂಡ ಕಡು ಬಡವರು ಇರ್ತಕ್ಕಂಥ ಹೆಣ್ಣು ಮಕ್ಕಳು ಇರ್ತಾರೆ, ಅಂತ ಹಾಸ್ಟೆಲ್ಗಳಲ್ಲಿ ಏನು ವಾರ್ಡನ್ಗಳ ಕೊರತೆ ಇದೆ, ಹೆಣ್ಣು ಮಕ್ಕಳ ಹಾಸ್ಟೆಲ್ಗಳಿರ್ತಕ್ಕಂಥ ವಾರ್ಡನ್ಗಳ ಕೊರತೆ, ಅದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ನೀವು ಅದನ್ನು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಒತ್ತಾಯಪೂರ್ವಕವಾಗಿ ರೆಕಮೆಂಡೇಶನ್ ಮಾಡಲೇಬೇಕು. ಅಲ್ಲಿ ಬಹಳ ಕೆಟ್ಟದಾಗಿ ವ್ಯವಸ್ಥೆ ನಡೀತಾ ಇದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಇದು ಎರಡನೇ ವಿಚಾರ. ಇದರಿಂದ ಬಹಳ ಒಬ್ಬರು ಹೆಣ್ಮಕ್ಳು ಬಹಳ ಸವಿಸ್ತಾರವಾಗಿ ಮಾತಾಡಿದ್ರು ಅದನ್ನ ಏನೇನು ನ್ಯೂನತೆಗಳಿದೆ ಹಾಸ್ಟೆಲ್ಗಳಲ್ಲಿ ಅಂತಕ್ಕಂಥದ್ದು. ಆಮೇಲೆ ಎಲ್ಲವೂ ಕೂಡ ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇರತಕ್ಕಂಥ ಒಂದು ವ್ಯವಸ್ಥೆ ಆದ್ರಿಂದ ಅದಕ್ಕೆ ಅದರಲ್ಲಿ ಸಂಪೂರ್ಣವಾದಂಥ ಸೌಲಭ್ಯ ದೊರೀತಾ ಇಲ್ಲ. ಅದಕ್ಕೋಸ್ಕರ ಹಾಸ್ಟೆಲ್ಲು ಮತ್ತು ಸ್ಕೂಲ್ ಎಲ್ಲಿದೆ ಅಲ್ಲೇ ಹತ್ತಿರದಲ್ಲಿ ಮಾಡೋದಂತಂದ್ರೆ ನಮ್ಮ ಹೆಣ್ಮಕ್ಳು ದೌರ್ಜನ್ಯಕ್ಕೊಳಗಾಗೋದಿಲ್ಲ. ಎಷ್ಟೋ ಕಡೆ ಹಾಸ್ಟೆಲ್ಗಳಲ್ಲಿ ಪೋಸ್ಕೋ ಕೇಸ್ಗಳು ನಡೆದು ಗರ್ಭಿಣಿಯರಾಗಿರ್ತಕ್ಕಂಥ ಸಂದರ್ಭವೂ ಕೂಡ ನಾವು ಕಂಡಿದ್ದೇವೆ. ಇದನ್ನ ನಾನು ಗಂಭೀರವಾಗಿ ಅವಲೋಕನ ಮಾಡಿ ಬರ್ತಕ್ಕಂಥ ದಿನಗಳಲ್ಲಿ ಇನ್ನು ಮುಂದೆ ಯಾವುದೇ ತರವಾದಂಥ ಇತರ ನ್ಯೂನತೆಗಳು ಕಂಡು ಬಂತಂತಂದ್ರೆ ಅಂತ ಅಧಿಕಾರಿಗಳನ್ನ ನಿರ್ದಾಕ್ಷಿಣ್ಯವಲ್ಲ ಗಮನ ತೆಗೆದುಕೊಂಡು ಅವರಿಗೆ ಸರ್ಕಾರದ ಗಮನವನ್ನು ಸೆಳೆದು ಅಧಿಕಾರಿಗಳಿಗೆ
ನಿರ್ದಾಕ್ಷಣ್ಯವಾಗಿ ಆಯೋಗ ಗಂಭೀರವಾಗಿ ಅವರಿಗೆ ಸೀರಿಯಸ್ ಆಕ್ಷನ್ ತಗೊಳುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಾನು ಕೊಟ್ಟಿದ್ದೇನೆ. ಇದು ಒಂದು ಕಡೆಗೆ. ಇನ್ನು ನಾಲ್ಕನೇದಾಗಿ ಹಲವಾರು ವಿಚಾರಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಥವಾ ಜಗಜೀವನ್ ರಾಮ್ರವರ ಅಥವಾ ವಾಲ್ಮೀಕಿ ಭವನಗಳು ಇವತ್ತಿಗೂ ಕೂಡ ಸುರಕ್ಷಿತವಾಗಿ ಇಲ್ಲದೇ ಇರತಕ್ಕಂಥದ್ದು ಕೂಡ ನನ್ನ ಗಮನವನ್ನು ಸೆಳೆದಿದ್ದಾರೆ. ಅದಕ್ಕೋಸ್ಕರ ಒಂದು ಜಂಟಿ ಆಯೋಗವನ್ನು ತಯಾರು ಮಾಡಿ ಯಾವ ತಾಲೂಕಿನಲ್ಲಿ ಅರ್ಜಿಗಳು ಡಾಕ್ಟರ್ ಜಗಜೀವನ್ ರಾಮ್ ಭವನ, ಡಾಕ್ಟರ್ BR ಅಂಬೇಡ್ಕರ್ ಅವರ ಭವನ, ವಾಲ್ಮೀಕಿ ಭವನಗಳು ಅಗತ್ಯ ಇದೆ ಅಂತ ಸ್ಥಳಗಳಲ್ಲಿ ತ್ವರಿತವಾಗಿ ಸರ್ಕಾರಕ್ಕೆ ನಾನು ವರದಿ ಸಲ್ಲಿಸಬೇಕಾಗಿದೆ ಅಂತಕ್ಕಂಥದ್ದನ್ನ ಗಂಭೀರವಾಗಿ ನಾನು ಜಿಲ್ಲಾಡಳಿತಕ್ಕೆ ಒಂದು ಜಾಯಿಂಟ್ ಸರ್ವೆ ಮಾಡಿ ಅದಕ್ಕೆ ನನಗೆ ರಿಪೋರ್ಟ್ ಕಳಿಸಬೇಕು ಅಂತಕ್ಕಂಥ ಆದೇಶವನ್ನು ಕೂಡ ನಾನು ಕೊಟ್ಟಿದ್ದೇನೆ ಇವಾಗಲೇ ಜಿಲ್ಲಾಧಿಕಾರಿಗಳ ಮುಖೇನ ಮತ್ತೆ ನಮ್ಮ ಸಿಇಒಗಳ ಮುಖೇನ. ಇನ್ನು ರಿಗಾರ್ಡಿಂಗ್ ದೌರ್ಜನ್ಯ ಕೇಸಸ್ಗಳು, ಬಹಳಷ್ಟು ವಿಚಾರಗಳು ದೌರ್ಜನ್ಯ ಕೇಸ್ಗಳು ನನ್ನ ಗಮನಕ್ಕೆ ಬಂದಿದೆ. ಅದರಲ್ಲೂ ಕೂಡ ವೀರಶೈವ ಕಾಲೇಜಲ್ಲಿ ಕೆಲವೊಂದು ಗಂಭೀರವಾದ ಸಮಸ್ಯೆ. ಒಬ್ಬ ಪ್ರೊಫೆಸರ್ ಆಗಿರ್ತಕ್ಕಂಥ ಹೆಣ್ಮಗಳಿಗೆ 4 ಜನರಲ್ಲಿ ನಾವು ಕುಳಿತಿದ್ದೇವೆ. 4 ಜನರ ಹೆಸರನ್ನು ಕೂಡ ಹೇಳಿ 5ನೇ ಹೆಣ್ಮಗಳು ಆಕೆ ಪರಿಶಿಷ್ಟ ಜಾತಿಗೆ ಅನ್ಟಚಬಲ್ ಕಮ್ಯುನಿಟಿಗೆ ಸೇರಿದವಳು ಆಗಿದ್ದರಿಂದ ಅವಳ ಹೆಸರನ್ನು ಹೇಳ್ದೇ ಕೂಡ ಅವಳಿಗೆ ವಾಪಸ್ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆನ ಕೂಡ ನಾವು ಗಂಭೀರವಾಗಿ ನಾವು ಸಮಾಲೋಚನೆ ಮಾಡಿದ್ದೇವೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಮಾಜಕ್ಕೆ ಮಾರಕವಾದಂಥ ಏನು ಅವ್ಯವಸ್ಥೆ ಇದೆ, ಇಂಥ ಅವ್ಯವಸ್ಥೆಯನ್ನ ಖಂಡಿಸ್ತೇವೆ ಮತ್ತೆ ಆಯೋಗ ಕಟ್ಟುನಿಟ್ಟಿನ ಕ್ರಮವನ್ನು ನಾನು ವಹಿಸ್ತದೆ ಅಂತಕ್ಕಂಥದ್ದು. ಒಂದು ವೇಳೆ ಅವರಿಗೆ ಸಂಪೂರ್ಣವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾದ್ರು ಪ್ರೊಟೆಕ್ಷನ್ ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ಆಯೋಗಕ್ಕೆ ಬಂದು ಕಟಕಟೆ ಮೇಲೆ ನಿಂತ್ಕೊಂಡು ನಾವು ಆ ಕೇಸನ್ನ ತೀರ್ಮಾನ ಮಾಡ್ತೇವೆ ಅಂತಕ್ಕಂಥ ವಿಚಾರವನ್ನ ನಮ್ಮ ಹೆಣ್ಣು ಮಗಳಿಗೆ ನಾನು ಭರವಸೆ ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತನ್ನ ನಾನು ನಿಮ್ಮದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದಲ್ಲದೆ ಹಲವಾರು ಗಂಭೀರವಾದಂಥ ವಿಚಾರಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ವಿವಿಧ ಇಲಾಖೆಗಳಿಗೆ 31 ಇಲಾಖೆಗಳಿಗೂ ಕೂಡ ಈ ಒಂದು ವರ್ಗದ ಹಣ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಹಣ 31 ಇಲಾಖೆಗಳಿಗೂ ಕೂಡ ಹೋಗುತ್ತೆ. 31 ಇಲಾಖೆಗಳನ್ನು ಕೂಡ ನಾನು ನೋಡಿದ್ದೇನೆ. 15 ಜಿಲ್ಲೆಗಳಲ್ಲೂ ಕೂಡ ನಾನು ಈಗ ಸಂಪೂರ್ಣವಾಗಿ ವಾಸ್ತವ ನೋಡಿದ್ದೇನೆ. ಹಲವಾರು ಕಾಮಗಾರಿಗಳು ಒಂದಕ್ಕೊಂದು ಮಿಕ್ಸ್ ಆಗಿದೆ. ದಾರಿಗಳು ಪರಿಶಿಷ್ಟ ಜಾತಿಗೆ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಸೇರುವಂತ ಕಾಮಗಾರಿಗಳು ಮಾಡದೇ ಇದ್ರೂ ಕೂಡ ಬಿಲ್ ತಗೊಂಡಿರ್ತಕ್ಕಂಥ ವ್ಯವಸ್ಥೆ ಇದೆ. ರೆವಿನ್ಯೂ ಅದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಇಲಾಖೆಯಲ್ಲಿರ್ತಕ್ಕಂಥ ಹಣ ದುರುಪಯೋಗ ಆಗಿದೆ, ಮಿಕ್ಸ್ ಆಗಿರ್ತಕ್ಕಂಥ ವ್ಯವಸ್ಥೆ ಇದೆ. ಅಂಥದನ್ನ ನೀವು ಯಾವ ರೀತಿ ತಡೆಗಟ್ತೀರಿ ಅಂತ ಜನಸಮೂಹ ನನಗೆ ಕೇಳಿದ್ರು. ಅದಕ್ಕೋಸ್ಕರ ನಾನು ಹೇಳಿದ್ದೀನಿ 2023, 24, 2024, 25, 2025, 26 ಇವು 3 ಟೈಮ್ನಲ್ಲೂ ಕೂಡ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಹಣ ವಿವಿಧ ಇಲಾಖೆಗಳಲ್ಲಾಗಿದೆ ಅಂತ ಹಣ ಎಲ್ಲೆಲ್ಲಿ ಖರ್ಚಾಗಿದೆ, ಕಾಮಗಾರಿಗಳಿಗೆ ಎಷ್ಟರ ಮಟ್ಟಿಗೆ ಖರ್ಚಾಗಿದೆ ಅಂತ ಹಣಗಳನ್ನ ಯಾವ ಹಣದಿಂದ ನೀವು ಖರ್ಚು ಮಾಡಿದ್ದೀರಿ ಅಂತಕ್ಕಂಥದ್ದನ್ನ ನಾಮಫಲಕವನ್ನು ಹಾಕಲೇಬೇಕು ನೀವು ಅಂತಕ್ಕಂಥ ಆದೇಶವನ್ನು ನಾನು ಈಗಾಗಲೇ ಹೊರಡಿಸಿದ್ದೇನೆ. ಈ ಜಿಲ್ಲೆಗೂ ಕೂಡ ಅದನ್ನೇ ಹೇಳಿದ್ದೀನಿ ನಾನು. ಕಾಮಗಾರಿಗಳು ಮಾಡಿದ ಮೇಲೆ ಮಿಕ್ಸಿಂಗ್ ಆಫ್ ದಿ ವರ್ಕ್ ಶುಡ್ ನಾಟ್ ಹ್ಯಾಪನ್. ಅದಕ್ಕೋಸ್ಕರ ತಾವು ನಾಮಫಲಕವನ್ನು ಅಳವಡಿಸಲೇಬೇಕು ಅಂತಕ್ಕಂಥದ್ದು ಹೇಳಿದ್ದೀನಿ ನಾನು. ಇನ್ನು ಪೌರ ಕಾರ್ಮಿಕರ ವಿಚಾರಕ್ಕೆ ನಾವು ಬಂದಾಗ ನಗರಸಭೆ ಮತ್ತು ಕೆಲವಷ್ಟು ಆಡಳಿತ ವರ್ಗಗಳು ಪೌರ ಕಾರ್ಮಿಕರಲ್ಲಿ ಉಪಯೋಗಿಸ್ತಕ್ಕಂಥ ಹಣ ಏನು ಸಂಪೂರ್ಣವಾಗಿ ಜಿಲ್ಲೆನಲ್ಲಿ ಕಲೆಕ್ಟ್ ಮಾಡುತ್ತದೆ ಅಮೌಂಟ್, ಟ್ಯಾಕ್ಸ್ ಅಂತ ಹೇಳ್ತೇವೆ. ಅದು ಟ್ಯಾಕ್ಸ್ ಮೂಲಕ ಅಮೌಂಟ್ ಒಂದ್ ಕಡೆ ಕಲೆಕ್ಟ್ ಆಗುತ್ತೆ, ಮತ್ತೆ ನಗರಾಭಿವೃದ್ಧಿ ಕೋಶದಿಂದಲೂ ಕೂಡ ಒಂದಷ್ಟು ಹಣ ಬರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ದಾನೆ ಎಷ್ಟೋ ಸಂದರ್ಭಗಳಲ್ಲಿ ಇಲ್ಲಿಯೂ ಕೂಡ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ವರ್ಗಕ್ಕೆ ಇಟ್ಟಿರ್ತಕ್ಕಂಥ ಹಣದಲ್ಲಿ ಪೌರ ಕಾರ್ಮಿಕರಿಗೆ ಸಂಬಳವನ್ನು ಕೊಟ್ಟಿರ್ತಕ್ಕಂಥ ವ್ಯವಸ್ಥೆ ಇದೆ. ಪೌರ ಕಾರ್ಮಿಕರು ಸಮಾಜದ ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥ ಜನ. ಅವರಿಗೆ ನ್ಯಾಚುರಲ್ ಕೋರ್ಸಸ್ ಇಂದ ಏನ್ ಕೊಡಬೇಕು ಸಂಬಳವನ್ನು ಅದು ಕೊಡಬೇಕು. ಈ ಸಮಾಜದಲ್ಲಿರ್ತಕ್ಕಂಥ SC, ST, SCP, TSP ಹಣದಲ್ಲಿಟ್ಟಿರ್ತಕ್ಕಂಥ ದುಡ್ಡನ್ನ ಅವರು ಖರ್ಚು ಮಾಡಬಾರದು. ಅವರಿಗೆ ಏನಿದ್ರು ಕೂಡ ಅವರ ಮೂಲಭೂತ ಸೌಕರ್ಯಗಳಿಗೆ ಮಾತ್ರ ಖರ್ಚು ಮಾಡಬೇಕು, ಅದರಲ್ಲಿ ಸಂಬಳಕ್ಕೆ ಮೀಸಲಿಡಬಾರದು ಅಂತಕ್ಕಂಥ ಆದೇಶವನ್ನು ನಾನು ಇವತ್ತು ಹೇಳಿದ್ದೇನೆ. ಆ ಥರ ಆಗಿದ್ರೆ ಅವರಿಗೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ. ಇನ್ನು ಪೌರ ಕಾರ್ಮಿಕರಿಗೆ ಕೊಡಬೇಕಾದಂಥ ಸೌಲಭ್ಯಗಳು, ಅದರಲ್ಲಿ ಕೆಲವು ಪೌರ ಕಾರ್ಮಿಕರು ರೆಗ್ಯುಲರೈಸ್ ಆಗಿದ್ದಾರೆ
ಮತ್ತೆ ಕೆಲವು ಪೌರ ಕಾರ್ಮಿಕರು ಔಟ್ಸೋರ್ಸಿಂಗ್ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಸರಿಯಾದ ರೀತಿಯ ಸಂಬಳವನ್ನು ಕೊಡ್ತಾ ಇಲ್ಲ. ಅವರಿಗೆ ಮೂಲಭೂತ ಸೌಕರ್ಯಗಳಿಗೆ ಬೇಕಾದಂತ, ಅದರಲ್ಲೂ ಕೂಡ ಆರೋಗ್ಯ ವ್ಯವಸ್ಥೆಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನು ಕೂಡ ಕೊಡ್ತಾ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನ ಪೌರ ಕಾರ್ಮಿಕರ ಮುಖಂಡರುಗಳು ಬೆಳಗ್ಗೆ ಹೇಳಿದಾಗ ಅದನ್ನು ಕೂಡ ಸರ್ಕಾರದ ಗಮನಕ್ಕೆ ತರ್ತೇನೆ. ಮತ್ತೆ ಜಿಲ್ಲಾಡಳಿತ ಏನಿದೆ, ಮತ್ತೆ ಇಲ್ಲಿ ಕಮಿಷನರ್ ಏನಿದ್ದಾರೆ, ನಗರಾಭಿವೃದ್ಧಿ ಕಮಿಷನರ್ ಏನಿದ್ದಾರೆ, ಅವ್ರಿಗೂ ಕೂಡ ಅದನ್ನ ಚಾಟಿ ಬೀಸ್ತೇನೆ ಅಂತಕ್ಕಂಥ ಮಾತನ್ನ ನಾನು ಅಧಿಕಾರಿಗಳಿಗೆ ನಾನು ಹೇಳಿಕ್ಕೆ ಇಚ್ಛಪಡ್ತೇನೆ. ಇವೆಲ್ಲವನ್ನು ಕೂಡ ನಾವು ಗಂಭೀರವಾಗಿ ತೆಗೆದುಕೊಂಡಾಗ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ವರ್ಗಗಳ ಜಮೀನಿನ ಸಮಸ್ಯೆ, ಮತ್ತೆ ಆಗ್ತಕ್ಕಂಥ ಜಮೀನು ಕೊಡದೇ ಇರ್ತಕ್ಕಂಥ ವ್ಯವಸ್ಥೆ, ಒಂದು ಪಕ್ಕಾ ಪೋಡಿ ಮಾಡ್ಲಿಕ್ಕೂ ಕೂಡ, ಒಂದು ಪಕ್ಕಾ ಪೋಡಿ ಮಾಡೋದು, ಸರ್ವೆ ಮಾಡೋದು, ಅರಣ್ಯ ಭೂಮಿಗಳಿರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ತೊಂದರೆ ಕೊಡ್ತಕ್ಕಂಥದ್ದು, ಇದ್ಯಾವುದು ಕೂಡ ಆಗಬಾರ್ದು. ಅದನ್ನು ಕೂಡ ಈಗಾಗಲೇ ತಮ್ಗೆ ಹೇಳಿದ್ದೇನೆ. ಬೆಂಗಳೂರಲ್ಲಿರ್ತಕ್ಕಂಥ ಪ್ರಿನ್ಸಿಪಲ್ ಸೆಕ್ರೆಟರಿ ಫಾರೆಸ್ಟ್, ಮತ್ತೆ ಅಲ್ಲಿರ್ತಕ್ಕಂಥ DCRE ಅಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ DCRE, ಮತ್ತೆ ರೆವಿನ್ಯೂ ಸೆಕ್ರೆಟರಿ, ಮತ್ತೆ ಇವರೆಲ್ಲರನ್ನೂ ಕೂಡ ನಾನು ಕರೆದು ಒಂದು ಸಭೆಯನ್ನು ಕೂಡ ಮಾಡಿದ್ದೇನೆ. ಯಾವುದೇ ಕಾರಣವೂ ಕೂಡ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ವರ್ಗದವರು, ಅಲೆಮಾರಿ ಜನಾಂಗ ಏನಾದ್ರೂ ಅರಣ್ಯ ಪ್ರದೇಶದಲ್ಲಿ ಇತ್ತಂತಂದ್ರೆ SIT ರಿಪೋರ್ಟ್ ಬರೋ ತನಕ ಅವ್ರನ್ನ ಒಕ್ಕಲೆಬ್ಬಿಸಬಾರ್ದು. ಒಂದ್ ವೇಳೆ ಒಕ್ಕಲೆಬ್ಬಿಸ್ತಕ್ಕಂಥ ಸಂದರ್ಭ ಬಂತಂತಂದ್ರೆ ಕಾರಣವನ್ನು ಕೊಡಬೇಕಾಗತ್ತೆ ನೀವು. ಸರ್ಕಾರಕ್ಕೆ ನಾನೀಗಾಗಲೇ ಬರೆದಿದ್ದೇನೆ, ಅವ್ರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಮನೆಗಳನ್ನು ಕಟ್ಟಿ ಅವರಿಗೆ ಕ್ಯಾಪಿಟಲ್ ಫಂಡ್ ಕೂಡ ನೀವು ಕೊಡಬೇಕು ಅಂತಕ್ಕಂಥ ಆದೇಶವನ್ನ ಹೊರಡಿಸಲೇಬೇಕು ಅಂತಕ್ಕಂಥ ನಿರ್ದಾಕ್ಷಿಣ್ಯ ಕ್ರಮವನ್ನ ನಾನೀಗಾಗಲೇ ಜಿಲ್ಲಾಡಳಿತ ಕೊಟ್ಟಿದ್ದೇನೆ. ಅದನ್ನು ಕೂಡ ನಾನು ಇನ್ನು 15 ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ರೆಕಮೆಂಡೇಶನ್, ಆಯೋಗದ ರೆಕಮೆಂಡೇಶನ್ 17 ಜಿಲ್ಲೆಯನ್ನ ಪ್ರವಾಸ ಮಾಡಿದ ನಂತರ ನಮ್ಮ ರೆಕಮೆಂಡೇಶನ್ ಅನ್ನ ಇನ್ನು 15 ದಿನಗಳೊಳಗೆ ನಾವು ಸರ್ಕಾರಕ್ಕೆ ಸಲ್ಲಿಸ್ತೇನೆ ಅಂತಕ್ಕಂಥ ಮಾತನ್ನ ನಿಮ್ಮ ಮುಖೇನ ಹೇಳಿ, 100 ಸಮಸ್ಯೆಗಳು, 1000 ಸಮಸ್ಯೆಗಳಿದಾವೆ. ಅವನ್ನೆಲ್ಲವನ್ನು ಕೂಡ ಇವತ್ತು ನಾವು ಗಂಭೀರವಾಗಿ ಆಯೋಗ ಗಮನಿಸಿದೆ. ಅದನ್ನೆಲ್ಲನೂ ಕೂಡ ನೋಟಿಸ್ ಮಾಡ್ಕೊಂಡಿದ್ದೇವೆ ನಾವು. ಅದು ಕಂಪ್ಯೂಟರಲ್ಲಿ ರೆಕಾರ್ಡ್ ಆಗಿದೆ ಇವತ್ತು. ಅದನ್ನೆಲ್ಲವನ್ನು ಕೂಡ ನಾವು ಯೋಚನೆ ಮಾಡಿ ಏನೇನು ನಮ್ಮ ಮುಖಂಡರುಗಳು ಹೇಳಿದ್ದಾರೆ ಅದನ್ನೆಲ್ಲನೂ ಸರ್ಕಾರದ ಗಮನಕ್ಕೆ ತಂದು ರಿಪೋರ್ಟ್ ಮೂಲಕ ಅವರಿಗೆ ನಾವು ಯಾವ ರೀತಿ ರೆಕಮೆಂಡ್ ಮಾಡಬೇಕು, ಕೆಲವು ಅಧಿಕಾರಿಗಳಿಗೆ ನಾವು ಯಾವ ರೀತಿ ಚಾಟಿ ಬೀಸಬೇಕು ಆಗಿರ್ತಕ್ಕಂಥ ನ್ಯೂನತೆಗಳಿಗೆ ಅದನ್ನು ಕೂಡ ಕ್ರಮಬದ್ಧವಾಗಿ ಮಾಡ್ತೇವೆ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಮುಂದಿಡ್ತಾ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ.